ಎರಡನೇ ಸುದ್ದಿಯ ಕುರಿತು ತಮ್ಮ ಜೊತೆ ಮಾತನಾಡ್ತೀನಿ. ಇದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದೆ. ನಾನು ನಿಮಗೆ ಮೊದಲು ಹೇಳಿದೆ, ಮಳೆ ಮುಗಿದಿದೆ, ಮಳೆ ಹನಿ ಬೀಳ್ತಾ ಇದೆ, ಮತ್ತೆ ದೊಡ್ಡ ಮಳೆ ಬರ್ಬೋದು, ಮತ್ತೆ ಮೋಡ ಕವಿದಿದೆ, ಹಾಗೆಯೇ ಗುಡುಗು ಸಿಡಿಲು ಪ್ರಾರಂಭ ಆಗುತ್ತಾ ಅಂತ. ಅದು ನಾನು ಹೇಳಿದ್ದು ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಸ್ಥಿತಿ ಬಗ್ಗೆ. ಏನು ಈ ಅಧಿಕಾರ ಹಂಚಿಕೆಯ ಜಗಳ ಇತ್ತಲ್ಲ ಕಾಂಗ್ರೆಸ್ನಲ್ಲಿ, ಆ ಜಗಳ ಈಗ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನುವ ಪ್ರಶ್ನೆ ಪ್ರಾರಂಭ ಆಗಿದೆ. ಈಗ ಚುನಾವಣೆ ಆಯಿತು, ರಿಸಲ್ಟ್ ಏನೇ ಬರಲಿ, ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವ ಒತ್ತಾಯ ಕಾಂಗ್ರೆಸ್ ಒಳಗಡೆ ಪ್ರಾರಂಭ ಆಗಿದೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನಿದ್ದಾರೆ ಅವರು ಕೂಡ ಈಗ ತಮ್ಮ ಮುಂದಿನ ದಾರಿಯ ಬಗ್ಗೆ ಆಲೋಚನೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಮೌನವಾಗಿದ್ದಾರೆ. ಆದರೆ ಮೌನವಾಗಿದ್ದರೆ ಅವ್ರು ಸುಮ್ಮನೆ ಏನು ಮಾಡ್ತಾ ಇಲ್ಲ ಅಂತಲ್ಲ. ಅವರು ಒಟ್ಟಾರೆ ಈ ಪಂಚರಾಜ್ಯಗಳ ಚುನಾವಣೆಯ ಅಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ಈಗಾಗಲೇ ಅವರು ಉಸ್ತುವಾರಿಯಾಗಿ ನೋಡ್ಕೊಂಡಂತಹ ಅಸ್ಸಾಂ ಚುನಾವಣೆ ಮುಗಿದಿದೆ. ಅಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ನೋಡಬೇಕು. ಸೊ ಅದರಂತೆ ತಮಿಳುನಾಡು ಕೂಡ ಅವರು ಹೋಗಿದ್ದರು. ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿಗೆ ಕೆಲಸ ಮಾಡೋದು ಒಂದು ರೀತಿಯಲ್ಲಿ. ಸೊ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರ ನಾಯಕರ ರೀತಿ ಬಿಂಬಿಸ್ತಾ ಇದ್ದಾರೆ. ಅವರು ಎಸ್ಪೆಷಲಿ ನೀವು ಆಸಾಮಿಗೆ ಸಂಬಂಧಪಟ್ಟ ಹಾಗೆ ಆಸಾಮಿನ ಮುಖ್ಯಮಂತ್ರಿಯನ್ನು ಜಾಡಿಸ್ತಾರೆ. ಅವರಲ್ಲಿ ಕೋಮುವಾದಿ ಮುಖ್ಯಮಂತ್ರಿ ಒಬ್ಬರಿದ್ದಾರಲ್ವ, ಅವರನ್ನು ಜಾಡಿಸ್ತಾರೆ. ಹಾಗೆ ತಮಿಳ್ನಾಡು ರಾಜಕಾರಣಕ್ಕೆ ಬಂದರೆ ಚಿತ್ರನಟ ವಿಜಯ್ ಅವರಿಗೆ ಕಂಡೆಮ್ ಮಾಡ್ತಾರೆ. ಸೊ ಈಸ್ ಬಿಸಿ ವಿತ್ ದ್ಯಾಟ್. ಒಂದು ಇಡೀ ತಮ್ಮ ಇಮೇಜನ್ನು ಅವರು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಿದ್ದಾರೆ. ಹಾಗಂತ ಕರ್ನಾಟಕದ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ, ಅವರೇನು ಕೂಲಿಯ ಪ್ರಶ್ನೆ ಬಗ್ಗೆ ಮಾತನಾಡ್ತಾರೆ, ಕೂಲಿಯನ್ನು ಕೇಳ್ತಾರೆ. ಆ ಕೂಲಿಯನ್ನು ಮೊದಲಿಂದ ಕೇಳ್ತಾ ಇದ್ದಾರೆ. ಈಗೇನಾದರೂ ಯು ಸಿ ದಟ್ ಆಸಾಮ್ನಲ್ಲಿ ಕಾಂಗ್ರೆಸ್ಸು ಅತ್ಯುತ್ತಮ ಪ್ರದರ್ಶನ ನೀಡಿದರೆ ಆವಾಗ ಅವರು ಕೂಲಿ ಕೇಳೋದು ಇನ್ನಿಷ್ಟು ಒತ್ತಾಯ ಮಾಡ್ಬೋದು, ನನಗೆ ಕೂಲಿ ಬೇಕೇ ಬೇಕು, ತಮಿಳ್ನಾಡು ಮಾಡ್ಬೋದು. ಅದರಂತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಜಗಳ ಕರ್ನಾಟಕ ಸಂಬಂಧಪಟ್ಟ ಪರಿಸ್ಥಿತಿ ಅಂದರೆ ಈ ಎರಡು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಏನಿದೆ ಅದನ್ನು ತಮಗೆ ಬೇಕಾದ ಹಾಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಬಳಸಿಕೊಳ್ಳುವುದರಲ್ಲಿ ಅನುಮಾನನೇ ಇಲ್ಲ. ಅಂದರೆ ಈಗ ಇಬ್ಬರೂ ಅಭ್ಯರ್ಥಿ ಗೆದ್ದರೆ ಅದನ್ನು ರಾಜಕೀಯವಾಗಿ ಹೇಗೆ ಬಳಸ್ಕೋಬೇಕು, ಆ ಕ್ರೆಡಿಟ್ ಯಾರು ತಗೋಬೇಕು. ಒಂದು ಅಭ್ಯರ್ಥಿ ಗೆದ್ದು ಇನ್ನೊಂದು ಅಭ್ಯರ್ಥಿ ಸೋತ್ರೆ ಆಗ ಅದನ್ನು ಯಾಕೆ ತಗೋಬೇಕು. ಇಬ್ಬರು ಗೊಟಕ್ಕಿದ್ರೆ ಅವಾಗ ಏನು ಮಾಡಬೇಕು. ಈ ರೀತಿಯ ಪ್ಲ್ಯಾನಿಂಗ್ ಏನಿದೆ ಈ ಎರಡೂ ಗುಂಪುಗಳಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯನವರ ಗುಂಪಿನಲ್ಲಿ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವರ ಗುಂಪಿನಲ್ಲಿ ನಡೀತಾ ಇದೆ. ಆದರೆ ಇದೆಲ್ಲ ಆಗುವುದು ಮೇ 4ರ ನಂತರ. ಅಂದರೆ ಈ ಚುನಾವಣಾ ಫಲಿತಾಂಶ ಬರುವವರೆಗೆ ಮೇಜರ್ ಆದ ಬೆಳವಣಿಗೆ ಆಗಲ್ಲ. ಆದರೆ ಈ ಅಖಾಡದಲ್ಲಿ ಇಳಿದಿರುವವರು ಬೇರೆ ಬೇರೆ ಪಟ್ಟುಗಳನ್ನು ಹಾಕೋದಕ್ಕೆ ಸಿದ್ಧರಾಗಿರ್ತಾರೆ. ಸೊ ಕುಸ್ತಿಗಿಳಿದಾಗ ಈ ಮೈಗೆಲ್ಲ ಎಣ್ಣೆ ಹಚ್ಕೊಬಿಡ್ತಾರೆ. ಹಾಗೆ ಎಣ್ಣೆ ಹಚ್ಕೊಬಿಟ್ಟು ಇಳಿದ್ಬಿಟ್ರೆ ಕೈ ಸಿಗಲ್ಲ, ಯಾವ ಪಟ್ಟು ಹಾಕೋಕ್ಕಾಗಲ್ಲ. ಆ ರೀತಿ ಇಬ್ಬರು ಕೂಡ ಎಣ್ಣೆ ಹಚ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಬಂದ ವರದಿಯ ಪ್ರಕಾರ ಈ ತಿಂಗಳ 17ರ ನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ದೆಹಲಿಗೆ ಒಂದು ಮಹತ್ವದ ಭೇಟಿ ನೀಡ್ತಿದ್ದಾರೆ. ಈಗ ಭೇಟಿ ನೀಡ್ತಿಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ನಿನ್ನೆ ಹೋಗಿದ್ರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸೊ ಆದರೆ ರಾಜಕೀಯ ಉದ್ದೇಶಕ್ಕಾಗಿಯೇ ಈ 17ರ ನಂತರ 18-19ಕ್ಕೆ ಈ ಇಬ್ಬರು ನಾಯಕರು ದೆಹಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಒಂದು ಚುನಾವಣಾ ಫಲಿತಾಂಶ ಏನು ಬರುತ್ತೆ ಅನ್ನೋದು ಕುರಿತಂತೆ ತಮ್ಮದೇ ಆದ ವರದಿಗಳನ್ನು ಅವರು ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾರೆ. ಅದರ ಜೊತೆಗೆ ಪರಸ್ಪರ ಇದರ ಜವಾಬ್ದಾರಿ ಯಾರ್ದು, ಸೋತರದ್ದು ಯಾರ ಜವಾಬ್ದಾರಿ, ಗೆದ್ದರೆ ಯಾರದ್ದು ಕ್ರೆಡಿಟ್ಟು ಅನ್ನೋದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸ್ಬೋದು. ಅಂದರೆ ಒಂದು ಮೂಮೆಂಟ್ ಪ್ರಾರಂಭ ಆಗುತ್ತೆ. ಅದೊಂದು ಮೂಮೆಂಟ್ ಅಷ್ಟೇ. ಆ ಮೂಮೆಂಟ್ ಬೇರೆ ಬೇರೆ ಟರ್ಮ್ ತಗೋಬೋದು. ರಾಜಕಾರಣದಲ್ಲಿ ಇವತ್ತು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದಲೇ ನಾನು ಕೂತು ನಿಮ್ಮ ಹತ್ರ ಮಾತನಾಡಬೇಕಾದ್ರೆ ಈ ಕ್ಷಣ ಈ ಸಂದರ್ಭದಲ್ಲಿ ಏನಾಗಿದೆ ಅನ್ನೋದರ ಆಧಾರದ ಮೇಲೆ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಅದು ನಾಳೆ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣಕ್ಕೆ ಇದೇ ರೀತಿ ಒಂದು ದಾರಿ ಅಂತ ಇರಲ್ಲ. ರಾಜಕಾರಣಕ್ಕೆ ನೂರಾರು ದಾರಿಗಳಿವೆ. ಆ ದಾರಿಗಳ ಆಧಾರದ ಮೇಲೆ ಗುರಿ ಡಿಸೈಡ್ ಆಗುತ್ತೆ. ಸೊ ಅದರಿಂದ ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಇವತ್ತು ನೋಡಿದರೆ ಏನು ನೇಪಥ್ಯಕ್ಕೆ ಸರದಂಥ ಅಧಿಕಾರ ಹಂಚಿಕೆ ಏನಿದೆ ಆ ಪ್ರಶ್ನೆ ಮುಂದಕ್ಕೆ ಬರ್ಬೋದು. ಇನ್ನೊಂದು ಪ್ರಾರಂಭ ಆಗಿದೆ. ಅದೇನು ಅಂತಂದರೆ ಸಚಿವ ಸಂಪುಟದ ಪುನಾರಚನೆ.
ಈ ಬಗ್ಗೆ ಸತೀಶ್ ಜಾರಕಿಹೊಳಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕೆಲವರು ಆಂತರಿಕವಾಗಿ ಅದನ್ನೇ ಮಾತಾಡ್ತಿದ್ದಾರೆ. ಸಾಕು ಇನ್ನು, ಈಗ ಯಾರ್ಯಾರು ಸಚಿವರು ಅಯೋಗ್ಯರಿದ್ದಾರೆ ಅವ್ರನ್ನ ಎತ್ತೋಗ್ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು, ಇನ್ನು ವೇಟ್ ಮಾಡೋಕ್ಕಾಗಲ್ಲ. ಸೊ ಸತೀಶ್ ಅವರು ನಿನ್ನೆ ಹೇಳಿದ್ದೇನೆ, ಒಂದು ಹೊಸಬರಿಗೆ ಅವಕಾಶ ಕೊಡಬೇಕು, ಕ್ಯಾಬಿನೆಟ್ ರೀಶಫಲ್ ಆಗಬೇಕು. ಆದರೆ ಇದು ಅಷ್ಟು ಸುಲಭವಾದದ್ದು ಅಲ್ಲ ಅಂತ. ಸೊ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂಥ 30 ಹೊಸ ಶಾಸಕರೇನಿದ್ದಾರೆ ಅವ್ರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಸಿ ಎಮ್ ಅನ್ನು ಡಿನೈ ಮಾಡಿದ್ದಾರೆ. ಆಗಲ್ಲಪ್ಪ, ಹೊಸಬರಿಗೆಲ್ಲ ಕೊಡೋಕ್ಕಾಗಲ್ಲ. ಅದ್ರ ಜೊತೆಗೆ 4-6 ಸೀಟರ್ ಚುನಾವಣೆಯನ್ನು ಎದುರಿಸಿ ಗೆದ್ದು ಬಂದವರು, ನಮ್ಮದು ಒಂದು ಅವಕಾಶ ಕೊಡಿ ಸ್ವಾಮಿ, ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಕೆಲಸ ಮಾಡಿದ್ದೀವಿ, ಈಗ ಯಾರು ಅಧಿಕಾರ ತಗೊಂಡವರು ಅವರೇ ಕೂತ್ಕೊಂಡು ಓಡಾಡಬೇಕಾ? ನಾವಿರೋದು ಯಾಕಿಲ್ಲಿ? ನಾವು ಯಾಕೆ ಇರಬೇಕು? ನಾವು ಮಂತ್ರಿಗಿರ್ತೀರಿ ಆಗಿ ಗೂಟದ ಕಾರ್ನಲ್ಲಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಮೇಜಾವಣೆ ಮಾಡ್ಕೊಂಡು ಒಂದಿಷ್ಟು ಕಾಸು ಮಾಡ್ಕೊಳ್ಳೋದು ಬೇಡವ ಅಂತ ಕೆಲವರು ಕೇಳ್ತಾರೆ. ನಿಜ, ಯಾಕಂದರೆ ಮತ್ತೆ ಇಲೆಕ್ಷನ್ ಬರುತ್ತೆ, ಕಾಸು ಖರ್ಚು ಮಾಡಬೇಕು. ಕಾಸು ಖರ್ಚು ಮಾಡಬೇಕು ಅಂದರೆ ಕಾಸು ಮಾಡ್ಕೋಬೇಕು. ಕಾಸು ಮಾಡ್ಕೋಬೇಕು ಅಂದರೆ ಬರೀ MLA ಆದರೆ ಎಷ್ಟು ಕಾಸಾಗುತ್ತೆ? ಅದಕ್ಕಿಂತ ಮಂತ್ರಿ ಆದರೆ ಪರ್ಸೆಂಟೇಜು ಮಿನಿಮಮ್ ಈಗ ಹೇಳೋ 30, 40, 50% ಅಂತಾರೆ. ಅಟ್ಲೀಸ್ಟ್ ಕೆಲಸ ನಡೆದ ಆ ಪರ್ಸೆಂಟೇಜ್ ದುಡ್ಡಾದ್ರು ಬರುತ್ತಲ್ವ. ಆ ಕಾರಣಕ್ಕೆ ಅವರು ಕೂಡ ರೆಡಿ ಆಗ್ತಿದ್ದಾರೆ ಮಂತ್ರಿಗಳಾಗೋದು. ಹಾಗಾದರೆ ಆಗಿಬಿಡುತ್ತೆ. ಎರಡರಲ್ಲಿ ಒಂದಾಗುತ್ತೆ. ಒಂದು ಮತ್ತೆ ಅಧಿಕಾರ ಹಂಚಿಕೆ ವಿಷಯವೇ ಪ್ರಮುಖವಾದರೆ ಆಗ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಸೊ ಇಲ್ಲ ಅನ್ನೋದಾದರೆ ಇದೊಂದು ಸೂಚನೆ ಅಂತ ಈಗ 18ರ ನಂತರ ಗೊತ್ತಾಗ್ಬೋದು. ಒಂದೊಮ್ಮೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಏನು ಸಿದ್ದರಾಮಯ್ಯ 5 ವರ್ಷ ಪೂರ್ಣಗೊಳ್ತಾರೆ ಅಂತಲ್ಲ, ಅದು ನಿಜ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಆಲೋಚನೆ ಮಾಡ್ತಾ ಇದೆ ಅನ್ನೋದೇ ಅರ್ಥ. ಆ ಕಾರಣಕ್ಕಾಗಿ ದೆಹಲಿಯ ಇವರ ಭೇಟಿ ಏನಿದೆ ಅದು ಭಾಳ ಮುಖ್ಯವಾದ್ದು. ಸಿದ್ದರಾಮಯ್ಯ ಕೇಳ್ಬೋದು, 5 ವರ್ಷ ನಾನು ಕೊಟ್ಬಿಡಿ, ನಂತರ ನಾನು 28ಕ್ಕೆ ಬರೀ ಪ್ರಚಾರ ಮಾಡ್ಕೊಂಡಿರ್ತೀನಿ. ಡಿ ಕೆ ಶಿವಕುಮಾರ್ ವೇಟ್ ಮಾಡ್ತಾರಾ? ಐ ಡೋಂಟ್ ಥಿಂಕ್ ಸೊ. ಅವರು ಮ್ಯಾನ್ ಇನ್ ಹರಿ ಅಂತ. ಆದರೆ ತಾಳ್ಮೆ ಇದೆ ಅವರಿಗೆ. ಐ ಡೋಂಟ್ ಡಿನೈ ದ್ಯಾಟ್, ಅವರ ತಾಳ್ಮೆ. ಆದರೆ ಒಂದು ತಾಳ್ಮೆ ಎಲ್ಲಿವರೆಗಿರುತ್ತೆ ಅನ್ನೋದು ಇದೆಲ್ಲ ಡಿಪೆಂಡ್ ಆಗಿರುವುದು ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ. ಕಾಂಗ್ರೆಸ್ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ಪಡೆದರೆ ಆಗ ಹೈಕಮಾಂಡ್ ಗಟ್ಟಿಯಾಗುತ್ತೆ. ರಾಹುಲ್ ಗಾಂಧಿ ಗಟ್ಟಿಯಾಗುತ್ತೆ. ಯಾವಾಗ ಹೈಕಮಾಂಡ್ ಗಟ್ಟಿಯಾಗುತ್ತೋ ಆವಾಗ ನಿಖರವಾದ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಅದಿಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿ ಇರುತ್ತೆ. ಕ್ಯಾಬಿನೆಟ್ ರಿಶಫಲ್ ಮಾಡೋಕ್ಕೂ ಆಗಲ್ಲ, ಈ ಕಡೆ ಅಧಿಕಾರ ಹಂಚಿಕೆ ಮಾಡೋಕ್ಕೂ ಆಗಲ್ಲ. 5 ವರ್ಷ ಹೀಗೆ ಹೋಗೋದು. ಆದರೆ ಅಲ್ಲಿವರೆಗೆ ಶಾಸಕರ ಸ್ಥಿತಿ ಇದೆಯಲ್ಲ, ಅಯೋಮಯ ಕಣ್ರಿ. ಪಾಪ ನೋಡೋಕ್ಕಾಗಲ್ಲ, ಮಾತಾಡಿದ್ರು ದುಃಖ ಅಧಿಕಾರ ಇಲ್ಲ ಸರ್, ಏನು ಮಾಡೋಣ ಸರ್, ಕೆಲಸ ಆಗ್ತಿಲ್ಲ ಸರ್, ಎಲ್ಲ ಹೋಗ್ಬಿಟ್ಟು ಗ್ಯಾರಂಟಿಗೆ ಕೊಡ್ತಿದ್ದಾರೆ ಸರ್, ಯಾವುದಕ್ಕಾದ್ರೂ ನಮ್ಮ ಕ್ಷೇತ್ರಕ್ಕೆ ಒಂದು 100 ಕೋಟಿ 200 ಕೋಟಿ ಕೊಟ್ಟರೆ ಅದ್ರಾಗ ಅಟ್ಲೀಸ್ಟ್ ಒಂದು 10-20% ಹೊಡ್ಕೊಂಡು ಆರಾಮ ಇರ್ತಿದ್ವಿ ಅಂತ ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಲೆಟ್ ಅಸ್ ವೇಟ್. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬರಲಿ, ಬಂದಮೇಲೆ ಏನಾಗುತ್ತೆ ಅನ್ನೋದನ್ನು ತಮಗೆ ಆಯಾ ಕಾಲಕ್ಕೆ ತಲುಪಿಸುವಂಥ ಯತ್ನ ಮಾಡ್ತೀವಿ.